ಎಲ್ಲರಿಗೂ ನಮಸ್ಕಾರ. ಥಟ್ಟತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾವು IAS ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ, KAS ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಡಾಕ್ಟರು, ಇಂಜಿನಿಯರು, ಟೆಕ್ಕಿ ಆಗಬೇಕು ಅಂತ ಆಸೆ ಪಡ್ತಾರೆ, ಆದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಸರ್ಕಾರಿ ಕೆಲಸ ಬೇಕು, ಆದರೆ ಎಲ್ಲರಿಗೂ ಅದು ಸಿಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಿದ್ದ ಮೇಲೆ ಹೆಚ್ಚು ಓದದ, ಹೆಚ್ಚು ಹಣವಂತರಲ್ಲದ ಶ್ರೀಸಾಮಾನ್ಯ ಏನು ಮಾಡಬೇಕು ಹೊಟ್ಟೆ ಪಾಡಿಗಾಗಿ ಅಂತ ಪ್ರಶ್ನೆ ಕೇಳಿದ್ರೆ, ಅಂತಹವರಿಗಾಗಿ 51 ರೀತಿಯ ಕೆಲಸಗಳನ್ನು ಮಾಡಬಹುದು ಅಂತ ಸೂಚಿಸ್ತಾರೆ ವೀರಕಪುತ್ರ ಶ್ರೀನಿವಾಸ್ ಅವರು. 51 ಬಿಸ್ನೆಸ್ ಐಡಿಯಾಗಳು ಎನ್ನುವ ಪುಸ್ತಕ. ಈ ಪುಸ್ತಕವನ್ನು ಓದ್ತಾ ಇದ್ದ ಹಾಗೆ ನನಗೆ ಯಾವ ಉದ್ಯಮ ಸರಿ ಹೊಂದುತ್ತೆ, ಎಷ್ಟು ಹೂಡಿಕೆ ಮಾಡಬೇಕು, ಲಾಭ ನಷ್ಟ ಎಷ್ಟು ಎತ್ತರಕ್ಕೆ ನಾನು ಬೆಳೀಬಹುದು, ಈ ಉದ್ಯಮವನ್ನು ಆರಂಭಿಸೋದಕ್ಕೆ ಎಲ್ಲೆಲ್ಲಿ ಸಾಲ ಸಿಗುತ್ತೆ, ನೆರವು ಸಿಗುತ್ತೆ, ಈ ಉದ್ಯಮದ ಗುಟ್ಟೇನು, ಬ್ರೇಕ್ ಈವನ್ ಯಾವಾಗ ಆಗುತ್ತೆ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರತಿಯೊಂದು ಉದ್ಯಮಕ್ಕೂ ಸಂಬಂಧಪಟ್ಟ ಹಾಗೆ ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ಚಹಾ ಅಂಗಡಿ ಅಥವಾ ಟೀ ಸ್ಟಾಲನ್ನು ನೀವು ಆರಂಭಿಸಬಹುದು ಅಂತ ಹೇಳ್ತಾ, ಯಾರು ಇದನ್ನು ಆರಂಭಿಸಬಹುದು ಅಂದರೆ ಕಡಿಮೆ ವಿದ್ಯಾಭ್ಯಾಸ ಮಾಡಿರುವವರು, ಉದ್ಯೋಗ ಸಿಗದೇ ಇರುವವರು, ಹೂಡಿಕೆಗೆ ಹೆಚ್ಚು ಹಣ ಇಲ್ಲದೇ ಇರುವವರು, ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಂತ ಇಷ್ಟಪಡೋರು, ಮಹಿಳೆಯರೂ ಕೂಡ ನಡೆಸಬಹುದು, ಅಂಗವಿಕಲರೂ ಕೂಡ ನಡೆಸಬಹುದು ಅಂತ ಹೇಳ್ತಾ, ಅಗತ್ಯ ಕೌಶಲ್ಯ ಏನು ಅಂತ ಹೇಳ್ತಂದರೆ ಚೆನ್ನಾಗಿ ಕಾಫಿ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಸ್ವಚ್ಛತೆಯನ್ನು ಕಾಪಾಡಬೇಕು, ಗ್ರಾಹಕರೊಂದಿಗೆ ಸೌಜನ್ಯತೆಯಿಂದ ವರ್ತಿಸಬೇಕು, ಸಮಯಕ್ಕೆ ಸರಿಯಾಗಿ ಅಂಗಡಿ ತೆಗೆಯುವ ಮುಚ್ಚುವ ಶಿಸ್ತನ್ನು ಪಾಲಿಸುವ ಗುಣ ನಿಮ್ಮಲ್ಲಿದ್ದರೆ ಈ ಚಹಾದ ಅಂಗಡಿಯನ್ನು ನೀವು ತೆಗಿಬಹುದು ಅಂತ ಹೇಳ್ತಾ, ಹೂಡಿಕೆ ಎಷ್ಟಪ್ಪ ಬೇಕು ಅಂದರೆ 20,000ದಿಂದ 50,000 ಸಾಕಾಗುತ್ತಂತೆ. ಆದಾಯ ಮತ್ತು ಲಾಭದ ಬಗ್ಗೆ ಹೇಳ್ತಾರೆ. ಒಂದು ದಿನಕ್ಕೆ 20 ಕಪ್ ಚಹಾ ಮಾರಾಟ ಮಾಡಿದ್ರೆ, ಒಂದು ಕಪ್ ಚಹಕ್ಕೆ 15ರಿಂದ 20 ರೂಪಾಯಿ ಇಟ್ಟರೆ 3,500 ರೂಪಾಯಿ ವ್ಯಾಪಾರ ಆಗುತ್ತೆ. ಖರ್ಚುಗಳೆಲ್ಲ ಹೋಗಿ ನಿಮಗೆ 1,000ದಿಂದ 1,500 ರೂಪಾಯಿ ಲಾಭ ಪ್ರತಿದಿನ ಆಗುತ್ತೆ. ಅಂದರೆ ಒಂದು ತಿಂಗಳಲ್ಲಿ ನೀವು 30ರಿಂದ 45,000 ರೂಪಾಯಿಗಳ ಲಾಭವನ್ನು ಪಡಿಬಹುದು ಅಂತ ಹೇಳ್ತಾ, ಮುನ್ನೆಚ್ಚರಿಕೆಗಳೇನು, ನೋಂದಣಿ ಮಾಡಿಸೋದು ಹೇಗೆ, ಸಾಲ ಮತ್ತು ಸಹಕಾರ ಎಲ್ಲಿ ಸಿಗುತ್ತೆ, ಬೆಳವಣಿಗೆಗೆ ಅವಕಾಶಗಳು ಏನೇನಿವೆ, ಬ್ರೇಕ್ ಈವನ್ ಸಮಯ ಅಂದರೆ ನೀವೇನು ಹೂಡಿಕೆ ಮಾಡಿರ್ತೀರಿ ಆ ಹೂಡಿಕೆಗೆ ಲಾಭ ಬರಬೇಕಲ್ಲ, ಎಷ್ಟು ದಿನಗಳಲ್ಲಿ ಬರುತ್ತೆ ಅಂದರೆ 30ರಿಂದ 45 ದಿನಗಳ ಅವಧಿಯ ಒಳಗೆ ನಿಮಗೆ ಲಾಭ ಬರಲಿಕ್ಕೆ ಶುರುವಾಗುತ್ತಂತೆ. ಹಾಗೆ ಹೇಳ್ತಾ ಬಹಳ ಮುಖ್ಯವಾದ ಮಾಹಿತಿಯನ್ನು ಕೊಡ್ತಾರೆ ಶ್ರೀನಿವಾಸ್ ಅವರು. ವಿಶೇಷ ಸೂಚನೆ, ಈ ಪುಸ್ತಕದಲ್ಲಿರುವ ಯಾವುದೇ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ನಿಮಗೆ ಬ್ಯಾಂಕ್ ಸಹಕಾರ ಬೇಕಾದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರನ್ನು ಸಂಪರ್ಕಿಸಿ. ಸ್ವತಂತ್ರವಾಗಿ ಬದುಕನ್ನು ನಡೆಸಬೇಕು ಅಂತ ನಿಮಗೆ ಆಸೆ ಇದ್ದರೆ ಖಂಡಿತ ನೀವು ಈ ಒಂದು ಪುಸ್ತಕವನ್ನು ಓದಬಹುದು, ಲಾಭವನ್ನು ಪಡೆಯಬಹುದು. ವೀರಕಪುತ್ರ ಶ್ರೀನಿವಾಸ್ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ನಾನು ಮಂಗಳೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಮಾಡೋದು, ಚಿತ್ರಕಲೆ ಬಿಡಿಸೋದು. ಕಾವ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ HN ಅಂತ. ಮೂಲತಃ ಕುಣಿಗಲ್ ತಾಲೂಕು ಹೊನ್ನೇನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಅಸಿಸ್ಟೆಂಟ್ ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಕ್ರಿಕೆಟ್ ನೋಡುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ತಪ್ಪದೇ ನೋಡುವುದು. ಕೃಷ್ಣಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಮಾಲಾ ಜಯಪ್ರಕಾಶ್, ಆನಂದ್ ನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ವಾಕಿಂಗ್, ಹಾಡು ಸಂಗೀತ ಕೇಳೋದು ಮತ್ತು ಅಡುಗೆ ಮನೆ ನಿರ್ವಹಿಸೋದು. ಬಹಳ ಸಂತೋಷ ಮಾಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರವನ್ನು ನೀಡುವ ಅವಕಾಶ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ, 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ
ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಮಿಕ್ಕ ಬಣ್ಣದ ಹಕ್ಕಿ, ಕುಮಾರಿ ಸೋನಿಯಾ ಎಸ್ ಬರೆದಿರುವಂಥ ಕೃತಿ ಇದು. ನಮ್ಮ ಪ್ರಶ್ನೆ: ಕರ್ನಾಟಕ ಸರ್ಕಾರವು ಮೇ 26, 2026ರಂದು ಯಾವ ಕಪ್ಪೆಯನ್ನು ರಾಜ್ಯದ ಕಪ್ಪೆಯನ್ನಾಗಿ ಆಯ್ಕೆ ಮಾಡಲಿದೆ ಎಂದು ಹೇಳಿದೆ? ಆಯ್ಕೆಗಳನ್ನು ನೋಡೋಣ. ಮಂಗಳೂರು ನ್ಯಾರೋ ಮೌತ್ ಫ್ರಾಗ್, ಕೊಟ್ಟಿಗೆಹಾರ ಡಾನ್ಸಿಂಗ್ ಫ್ರಾಗ್, ಮಲಬಾರ್ ಟ್ರೀ ಫ್ರಾಗ್, ಸ್ಟೀರೋತಿಕಾ ಬೆಂಗಳೂರು ಕಪ್ಪೆ. ಮೊದಲನೇದಾಗಿ ಕಾವ್ಯ ಅವರು, ಅದಾದ ಮೇಲೆ ಕೃಷ್ಣಮೂರ್ತಿ ಬಜರುತ್ತಿದ್ದಾರೆ. ಕಾವ್ಯ ಮೊದಲನೇ ಆಯ್ಕೆ. ಮೊದಲನೇದು ಮಂಗಳೂರು ನ್ಯಾರೋ ಮೌತ್ ಫ್ರಾಗ್ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಮೂರ್ತಿ. ಮಲಬಾರ್ ಟ್ರೀ ಫ್ರಾಗ್. ಮಲಬಾರ್ ಟ್ರೀ ಫ್ರಾಗ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ನಾನು ಮೂರನೇವ್ರಿಗೆ ಅವಕಾಶ ಇಲ್ಲಮ್ಮ. ಓಕೆ, ಇಬ್ಬರಿಗೆ. ಇಬ್ಬರಿಗೆ. ಸಾರಿ. ಹಾಂ, ಹೇಳಿ. ಮಲಬಾರ್ ಟ್ರೀ ಫ್ರಾಗ್ ಅಂದ್ರಲ್ಲ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿ ಬಂದಿದೆ. ಮಿಕ್ಕ ಬಣ್ಣದ ಹಕ್ಕಿ ಎನ್ನುವ ಈ ಒಂದು ಪುಸ್ತಕವನ್ನು ಕೃಷ್ಣಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಪೀಡೋಸ್ಟೈಬಸ್ ಟ್ಯುಬರ್ಕ್ಯುಲೋಸಿಸ್ ಅನ್ನೋದು ಈ ಮಲಬಾರ್ ಟ್ರೀ ಫ್ರಾಗ್ನ ವೈಜ್ಞಾನಿಕ ನಾಮಧೇಯ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಇದು ಕಂಡುಬರುತ್ತೆ. ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುತ್ತೆ. ಕರ್ನಾಟಕದ ಕಪ್ಪೆ ಅಂತ ಹೇಳ್ತಿದ್ದೀರಿ, ಹಾಗಿದ ಮೇಲೆ ಮಲಬಾರ್ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಕೇಳ್ತಂದರೆ, ಈ ಜಾತಿಯ ಕಪ್ಪೆಯನ್ನು ಮೊದಲ ಬಾರಿಗೆ ಗಮನಿಸಿದ್ದು ಮಲಬಾರ್ ಪ್ರಾಂತದಲ್ಲಿ. ಹಾಗಾಗಿ ಮಲಬಾರ್ ಟ್ರೀ ಫ್ರಾಗ್ ಅಂತ ಇದನ್ನು ಕರೀತಾ ಇದ್ದಾರೆ. ಮರಗಳಲ್ಲಿ ವಾಸಿಸುವಂಥ ಬಹಳ ಪುಟ್ಟ ಕಪ್ಪೆ ಇದು. ಬಹಳ ವಿಶೇಷವಾಗಿ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರೋ ಕಾರಣ ಇದನ್ನು ರಾಜ್ಯದ ಕಪ್ಪೆಯನ್ನಾಗಿ ನಾವು ಸ್ವೀಕರಿಸಿದ್ದೇವೆ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು ಬರೆದ ಥ್ಯಾಂಕ್ ಯು ಟೀಚರ್, ಗುರುವೇ ನಿಮ್ಮ ನೆಂತು ಮರೆವೇ ಎನ್ನುವ ಸೊಗಸಾದ ಕೃತಿ. ಪ್ರಶ್ನೆ: 1889ರಲ್ಲಿ ವಿಶ್ವ ವಾಣಿಜ್ಯ ಮೇಳಕ್ಕೆಂದು ತಾತ್ಕಾಲಿಕವಾಗಿ ಈ ರಚನೆಯನ್ನು ನಿರ್ಮಿಸಲಾಯಿತು. ಈಗ ಇದು ಆ ದೇಶದ ಹೆಗ್ಗುರುತು ಆಗಿದೆ. ಯಾವುದು ಆ ರಚನೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಈಫೆಲ್ ಟವರ್ ಫ್ರಾನ್ಸ್, ಕೊಲೋಸಿಯಂ ಇಟಲಿ, ಬ್ರೂಕ್ಲಿನ್ ಬ್ರಿಡ್ಜ್ ಅಮೆರಿಕಾ, ಗ್ಲೋಬ್ ಥಿಯೇಟರ್ ಬ್ರಿಟನ್. ಮೊದಲನೆಯದಾಗಿ ಕಾವ್ಯ, ಅದಾದ ಮೇಲೆ ಕೃಷ್ಣಮೂರ್ತಿ. ಈಗ ಮೊದಲನೇದಾಗಿ ಕಾವ್ಯ ಅವರು ಉತ್ತರ ಕೊಡಬೇಕು. ಆಯ್ಕೆ 2. ಆಯ್ಕೆ 2 ಕೊಲೋಸಿಯಂ ಇಟಲಿ. ಹೇಳಿ ಕೃಷ್ಣಮೂರ್ತಿ. ಐಫಲ್ ಟವರ್ ಫ್ರಾನ್ಸ್. ಅದು ಐಫಲ್, ಈಫಲ್ ಎರಡೂ ಉಚ್ಚಾರ ಉಂಟು. ಆದರೆ ಮೂಲ ಉಚ್ಚಾರ, ಸರಿಯಾದ ಉಚ್ಚಾರ ಅಂದರೆ ಈಫಲ್ ಟವರ್. ತಾವು ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ಈಫಲ್ ಟವರ್ ಫ್ರಾನ್ಸ್ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು ಟೀಚರ್ ಎನ್ನುವ ಈ ಒಂದು ಪುಸ್ತಕವನ್ನು ಕೃಷ್ಣಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಗುಸ್ತಾವ್ ಈಫಲ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಗೋಪುರವನ್ನು ನಿರ್ಮಿಸ್ತಾನೆ ಈತ. ಇದನ್ನು ಫ್ರೆಂಚ್ ಜನರು ತಮ್ಮ ಭಾಷೆಯಲ್ಲಿ ಇದನ್ನು ಉಕ್ಕಿನ ಮಹಿಳೆ, ಐರನ್ ಲೇಡಿ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಐರನ್ ಲೇಡಿ ಎನ್ನುವ ಅರ್ಥವನ್ನು ಕೊಡುವ ಫ್ರೆಂಚ್ ಶಬ್ದ ಏನಪ್ಪ ಅಂತ ಹೇಳ್ತಂದರೆ ಲಾ ಡೇಮ್ ಡಿ ಫರ್ ಅಂತೆ. ಆ ರೀತಿಯಾಗಿ ಕರೀತಾರಂತೆ. ಸುಮಾರು 330 ಮೀಟರ್ ಎತ್ತರ ಉಂಟು ಇದು. ಸುಮಾರು 60 ಲಕ್ಷ ಜನ ದುಡ್ಡು ಕೊಟ್ಟು ಈ ಒಂದು ಗೋಪುರವನ್ನು ಹತ್ತೋದಕ್ಕೆ ಪ್ರಯತ್ನ ಪಡ್ತಾರಂತೆ. ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನ ಭೇಟಿ ಕೊಡುವಂಥ ಸ್ಮಾರಕಗಳು ಏನೇನಿವೆ, ಕಟ್ಟಡಗಳು ಏನೇನಿವೆ, ಆ ಪಟ್ಟಿಯಲ್ಲಿ ಈಫೆಲ್ ಟವರ್ ಸಹ ಒಂದು ಸ್ಥಾನವನ್ನು ಪಡೆದಿದೆ. ಶೂನ್ಯದಿಂದ ತತ್ತ ಕಥಾ ಸಂಕಲನ ER ಪಂಪಣ್ಣ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: 1900ರಿಂದ 1920ರ ಯಾವ ಕ್ರೀಡೆಯು ಒಲಿಂಪಿಕ್ ಸ್ಪರ್ಧೆಯಲ್ಲಿ ಅಧಿಕೃತ ಕ್ರೀಡೆಯಾಗಿದ್ದು ನಂತರ ಆ ಸ್ಥಾನವನ್ನು ಕಳೆದುಕೊಳ್ತು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಕಬಡ್ಡಿ, ಟಗ್ ಆಫ್ ವಾರ್,
ಆರ್ಮ್ ರೆಸಲಿಂಗ್, ಚೆಸ್. ಮೊದಲನೇದಾಗಿ ಕಾವ್ಯ, ಆನಂತರ ಕೃಷ್ಣಮೂರ್ತಿ. ಆಯ್ಕೆ 2. ಒತ್ತಿದೆ. ಮೂರನೇವರಾಗಿ ಒತ್ತಿದ್ರಿ. ಓಕೆ. ಹಾಂ, ಹೇಳಿ ಕಾವ್ಯ. ಆಯ್ಕೆ 2. ಹಾಂ, ಆಯ್ಕೆ 2. ಆಯ್ಕೆ 2 ಟಗ್ ಆಫ್ ವಾರ್. ನಿಮ್ಮ ಆಯ್ಕೆ ಅಲ್ವಾ? ಹಾಂ, ಹೇಳಿ ಕೃಷ್ಣಮೂರ್ತಿ. ಆರ್ಮ್ ರೆಸಲಿಂಗ್. ಆರ್ಮ್ ರೆಸ್ಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಟಗ್ ಆಫ್ ವಾರ್ ಆಗಿತ್ತು. ಶೂನ್ಯದಿಂದ ತತ್ತ ಈ ಪುಸ್ತಕವನ್ನು ಕಾವ್ಯ ಅವರಿಗೆ ಕೊಟ್ಟಿದ್ದೇವೆ. ಏನಿದು ಟಗ್ ಆಫ್ ವಾರ್ ಅಂತ ಹೇಳ್ತಂದರೆ, ಒಂದು ಬಲವಾದ ಹಗ್ಗ, 8 ಜನ ಈ ಕಡೆ 8 ಜನ ಆ ಕಡೆ ಎಳಿಬೇಕು. ಮಧ್ಯದಲ್ಲಿ ಒಂದು ಕೇಂದ್ರ ಬಿಂದುವನ್ನು ಸೂಚನೆ ಮಾಡಿಟ್ಟಿರ್ತಾರೆ. ಆ ಸೂಚನೆ ಅದು ಕೇಂದ್ರ ಮಧ್ಯದ ಭಾಗ. ಆ ಮಧ್ಯದ ಭಾಗದಿಂದ ಹಿಡಿದು ಸುಮಾರು 6 ಅಡಿ ದೂರ ಎಳಿಬೇಕು ಆ ಹಗ್ಗವನ್ನು. ಇಡೀ ದಿನ ಎಳೆಯೋ ಹಾಗಿಲ್ಲ, 5 ನಿಮಿಷದ ಕಾಲಾವಕಾಶ. 5 ನಿಮಿಷದ ಒಳಗೆ ಯಾರು ಆ ಹಗ್ಗವನ್ನು ಹಿಡಿದು ಆ ಮಧ್ಯದ ಬಿಂದು ಇರುತ್ತೋ ಆ ಬಿಂದು ಸುಮಾರು 5 ಅಡಿ ಅಷ್ಟು ದೂರ ಬಂತು ಅಂದರೆ ಆ ತಂಡವನ್ನು ವಿಜಯೀ ತಂಡ ಅಂತ ಘೋಷಿಸ್ತಾ ಇದ್ದರು. ಇದು ನಡೀತಾ ಇತ್ತಂತೆ, ಆದರೆ ಕ್ರಮೇಣ ನಿಲ್ಲಿಸಿದ್ದಾರೆ ಅದನ್ನು. ಆದರೆ ಇವತ್ತಿಗೂ ಈ ಕ್ರೀಡೆ ಒಲಿಂಪಿಕ್ ಆರಂಭ ಆಗೋದಕ್ಕೆ ಮೊದಲು ಒಂದು ಪ್ರದರ್ಶನ ಕಲೆಯಾಗಿ ಇವತ್ತಿಗೂ ನಡೀತಾ ಇದೆಯಂತೆ ಈ ಟಗ್ ಆಫ್ ವಾರ್ ಅಂತಕ್ಕಂಥ ಕ್ರೀಡೆ. ದರ್ಶನ್ ಬಳ್ಳೇಶ್ವರ್ ಬರೆದ ಹೆಳವರ ಸಂವಹನ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ. ಪ್ರ, ಧೇ, ನು, ನೀ, ಸಿ. ಬಜರ್ ಒತ್ತಿದ್ದಾರೆ ಕಾವ್ಯ. ಅದಾದ ಮೇಲೆ ಮಾಲಾ ಅವರು. ಕಾವ್ಯ. ಪ್ರಾಣಿ ವಧೆಯನ್ನು ನಿವಾರಿಸಿ. ಪ್ರಾಣಿ ವಧೆಯನ್ನು ನಿವಾರಿಸಿ ಅಂತಲ್ಲ, ಅಲ್ಲ, ಏನು ಹೇಳಿ, ನೀ ಮುಂದೇನು ಬರುತ್ತೆ? ನಿವಾರಿಸಿ. ಹಾಂ, ನಿವಾರಿಸಿ. ನಿವಾರಿಸಿ. ಮಲ. ಪ್ರಾಣಿ ವಧೆಯನ್ನು ನಿಧಾನಿಸಿ. ನಿಧಾನಿಸಿ ಅಂದರೆ ಕೊಲ್ಬೋದು ಪ್ರಾಣಿಗಳನ್ನ. ಕೊಲ್ತಾರಲ್ಲ ಸರ್. ಅಲ್ಲ, ಅದು ಬೇರೆ ವಿಚಾರ ಅಲ್ಲ. ಕೊಂದು ನಿಮ್ಮ ತಿಂತಾರೆ. ಅನಿಸಿಕೆ ಏನು, ಇಲ್ಲೇನು ಹೇಳ್ತಿದ್ದಾರೆ ಅಂತ. ಓಕೆ. ನಿಧಾನವಾಗಿ ಕೊಲ್ಲಿ ಅಂತ ಹೇಳಬೇಕು, ಬೇಗ ಬೇಗ ಕೊಲ್ಲು ಅಂತ ಹೇಳಬಾರ್ದಾ? ನಂಗೆ ಅರ್ಥವಾಗ್ತಾ ಇಲ್ಲ. ಕಾವ್ಯ. ಪ್ರಾಣಿ ವಧೆಯನ್ನು ನಿವಾರಿಸಿ. ಉತ್ತರವನ್ನು ನೋಡೋಣ. ಪ್ರಾಣಿ ವಧೆಯನ್ನು ನಿಷೇಧಿಸಿ ಅಂತ. Yes. ನಿಲ್ಲಿಸ್ಬಿಡಿ, ಪೂರ್ತಿ ಬೇಡ ಅನ್ನೋದು ಕೆಲವರ ಅಭಿಪ್ರಾಯ. ಅದು ಆಗುತ್ತೋ ಬಿಡುತ್ತೋ ಅದು ಆಮೇಲಿನ ವಿಚಾರ. ನಿಷೇಧಿಸಿ ಅಂತ ಹೇಳ್ತಿದ್ದಾರೆ. ನೀವು ನಿವಾರಿಸಿ ಅಂತ ಹೇಳಿದ್ರಿ ಅಲ್ವಾ? ಸರಿಯಾನ ಹೇಳ್ತಾ ಇರೋದು? ಕರೆಕ್ಟ್. ನಿವಾರಿಸಿ ಅಂತ. ನಿವಾರಿಸಿ ಅಂದರೆ ತೀರಾ ದೊಡ್ಡ ತಪ್ಪೇನೋ ಆಗಲ್ಲ ಅಂತ ಭಾವಿಸ್ತೇನೆ. ಯಾಕಂದರೆ 2 ಖಾಲಿ ಮನೆಗಳಲ್ಲಿ ಶೇ ಮತ್ತು ಧೀ ನಾವು ಬಳಸಿದ್ವಿ. ನೀವು ವಾ ಮತ್ತು ರೀ ಹಾಕಿದ್ದೀರಾ. ಅರ್ಥದಲ್ಲಿ ದೊಡ್ಡ ಬದಲಾವಣೆ ಆಗೋಲ್ಲ. ಮೊದಲನೇ ಅಂಶ. ಎರಡನೇ ಅಂಶ, ಪುಸ್ತಕಗಳನ್ನು ಕೊಡೋಕೆ ಇಷ್ಟ ನಮಗೆ, ವಾಪಸ್ ತಗೊಳ್ಳಿಕ್ಕಲ್ಲ. ಹಾಗಾಗಿ ಹೆಳವರ ಸಂವಹನ ಕೃತಿಯನ್ನು ಕಾವ್ಯ ಅವರಿಗೆ ಕೊಟ್ಟಿದ್ದೇನೆ. ಅಯೋಧ್ಯಾಕಾಂಡ ಎನ್ನುವ ಪುಸ್ತಕ ಜಗದೀಶ ಶರ್ಮಾ ಸಂಪ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನು ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 57 ಕೂಡು 69, 72 ಕಳೆ 24, 12 ಗುಣಿಸು 17, 192 ಭಾಗಿಸು 8. ಕಾವ್ಯ ಅವರು ಬಜರುತ್ತಿದ್ದಾರೆ. ಅಂತಿಮ ಉತ್ತರ 3, 1, 2. 3, 1, 2. 2 ಅಂತಿಮ ಉತ್ತರ.
ಕೃಷ್ಣಮೂರ್ತಿ ಮತ್ತು ಮಾಲಾ, ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಅಂತಿಮ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಕಾವ್ಯ ಅವರು ಕೊಟ್ಟಂಥ ಉತ್ತರವನ್ನು ಪರೀಕ್ಷೆ ಮಾಡಿ ನೋಡೋಣ ಸರಿಯಾಗಿದೆಯಾ ಇಲ್ವಾ ಅಂತ. 3, 7, 8. ಬಜರುತ್ತಿ. ಓಕೆ. ಹಾಂ, ಹೇಳಿ. 3, 7, 8. ಭಿನ್ನವಾದ ಉತ್ತರ ಕೊಟ್ಟಿದ್ದೀರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 126, 2 ಉತ್ತರ 48, 3 ಉತ್ತರ 204, 4 ಉತ್ತರ 24, ಎಲ್ಲವನ್ನು ಕೂಡಿದರೆ 402 ಬರುತ್ತೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಜಗದೀಶ ಶರ್ಮ ಸಂಪ ಬರೆದ ಅಯೋಧ್ಯಾಕಾಂಡ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಅಧ್ಯಾತ್ಮ ಡೈರಿ, ಚೇತನಾ ತೀರ್ಥಹಳ್ಳಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಗಿ, ಖ, ದ, ಜು, ಮಂ, ರ, ಶಿ, ರಿ. ಬಜರ್ ಒತ್ತಿದ್ದಾರೆ ಕಾವ್ಯ. ಗಿರಿ ಶಿಖರದ ಮಂಜು. ಗಿರಿ ಶಿಖರದ ಮಂಜು ಅಂತ ಹೇಳ್ತಾ ಇದ್ದಾರೆ ಕೃಷ್ಣಮೂರ್ತಿ ಮತ್ತು ಮಾಲಾ. ಸರಿ ಇರಬಹುದಾ? ಸೇಮ್. ಸರಿಗಿದೆಯಾ? ಗಿರಿ ಶಿಖರದ ಮಂಜು. ಕೃಷ್ಣಮೂರ್ತಿ ಸರಿ. ಪರೀಕ್ಷೆ ಮಾಡಬಹುದಾ? ಸರಿ. ಪರೀಕ್ಷಿಸೋಣ. ಗಿರಿ ಶಿಖರದ ಮಂಜು ಉತ್ತರ ಸರಿಯಾಗಿದೆ. ಅಧ್ಯಾತ್ಮ ಡೈರಿ ಎನ್ನುವ ಈ ಒಂದು ಪುಸ್ತಕವನ್ನು ಕಾವ್ಯ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ವಿಶೇಷ ಪ್ರಶ್ನೆಗೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಉತ್ತರ ಕೊಟ್ಟರೆ 4 ಪುಸ್ತಕ, ಒಂದು ಸುಳುಹನ್ನು ತಗೊಂಡು ಉತ್ತರ ಕೊಟ್ಟರೆ 3 ಪುಸ್ತಕ, 2 ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟರೆ 2 ಪುಸ್ತಕ, 3 ಸುಳುಹನ್ನು ತಗೊಂಡು ಉತ್ತರವನ್ನು ಕೊಟ್ಟರೆ 1 ಪುಸ್ತಕ. ಪ್ರಶ್ನೆ ಈಗ ಬಂತು. ಕಲ್ಯಾಣ ಚಾಲುಕ್ಯ ಹಾಗೂ ಹೊಯ್ಸಳರ ಕಾಲದ ಶಿಲ್ಪಿ. ಸುಳುಹು 1. ಕಲ್ಯಾಣ ಕುಮಾರ್ ಈ ಪಾತ್ರದಲ್ಲಿ ಸೊಗಸಾಗಿ ಅಭಿನಯಿಸಿದ್ದರು. ಸುಳುಹು 2. ತುಮಕೂರಿಗೆ 9 ಕಿಲೋಮೀಟರ್ ದೂರದ ಕೃದಾಪುರ ಈತನ ಜನ್ಮಸ್ಥಳ. ಕೊನೆಯ ಸುಳುಹು. ಕೃದಾಪುರದಲ್ಲಿ ಚನ್ನಕೇಶವನ ಆಲಯವನ್ನು ಕಟ್ಟಿದಾಗ ಕಳೆದು ಹೋಗಿದ್ದ ಅವನ ಕೈ, ತುಂಡರಿಸಿದ್ದ ಅವನ ಕೈ ವಾಪಸ್ ಬರುತ್ತೆ. ಆ ಕೃದಾಪುರವನ್ನು ಇವತ್ತು ಕೈದಾಳ ಅಂತ ನಾವು ಕರೀತೇವೆ. ಮಾಲಾ. ಅಮರಶಿಲ್ಪಿ ಜಕಣಾಚಾರಿ. ಅಮರಶಿಲ್ಪಿ ಜಕಣಾಚಾರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಅಮರಶಿಲ್ಪಿ ಜಕಣಾಚಾರಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮಾಲಾ ಅವರು ಎಲ್ಲ ಸುಳುಹುಗಳನ್ನು ತಗೊಂಡು ಕೊಟ್ಟಿದ್ದಾರೆ. ತುತ್ತು ತತ್ವ, ಆಹಾರ, ಆರೋಗ್ಯ, ಆನಂದದ ಬಗ್ಗೆ KC ರಘು ಬರೆದ ಸೊಗಸಾದ ಕೃತಿ ಮಾಲಾ ಅವರಿಗೆ. ಮುಂದೆ ನಾವು 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಪೂರ್ವಜನ್ಮದ ಸಾಲ, ಹಂಗು, ಉಪಕಾರದ ಸಂಬಂಧ, ನಮಸ್ತೆ, ದೀರ್ಘ ಬಾಹುಗಳನ್ನು ಉಳ್ಳ ರಾಕ್ಷಸ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು. 1 ಉತ್ತರ. ಋಣಾನುಬಂಧ 2 ಉತ್ತರ. ನಮಸ್ತೆ ಆ ಅರ್ಥ ಕೊಡುವಂಥ ನ ಮಧ್ಯದಲ್ಲಿ ಇರಬೇಕು. 3 ಅಕ್ಷರದ ಶಬ್ದ. ಹೇಳಿ ಪ್ರಣಾಮ. ಮಾಲವರು. ಪ್ರಣಾಮ. ಉತ್ತರವನ್ನು ನೋಡೋಣ. ಪ್ರಣಾಮ ಉತ್ತರ ಸರಿಯಾಗಿದೆ. ಸಾಧ್ಯ ಸಿದ್ಧಿ BR ನಾಗರತ್ನ ಬರೆದಂಥ ಪುಸ್ತಕ ಮಾಲಾ ಅವರಿಗೆ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಬಹುದು. ರಾಮಾಯಣದಲ್ಲಿ ಈ ರಾಕ್ಷಸನ ಪ್ರಸ್ತಾಪ ಬರುತ್ತೆ. ದೀರ್ಘವಾದ ಬಾಹುಗಳು, ತಲೆ ಇಲ್ಲ ಅವನಿಗೆ, ಬಂದವ್ರನ್ನ ಹಿಡ್ಕೊಂಡು ಹಾಗೆ ನುಂಗ್ತಾ ಇರ್ತಾನಂತೆ. ಹೇಳಿ ಕೃಷ್ಣಮೂರ್ತಿ. ಕಂಬದ ಜೋರ ಹೇಳಿ. ಕಂಬದ ಕಾವ್ಯ ಮಾಲಾ ಉತ್ತರವನ್ನು ನೋಡು. ಬರಲಿಲ್ಲ ಸರ್. ಕಬಂಧ ಸರಿಯಾದ ರೂಪ ಕಬಂಧ ಆಗಿತ್ತು. ಈಗ ಕುತೂಹಲಕರ ಪ್ರಶ್ನೆಗೆ ನಾವು ಬಂದಿದ್ದೇವೆ. ಸವಿಗನ್ನಡ. ಕನ್ನಡದಲ್ಲಿ 1 ನಿಮಿಷದವರೆಗೆ ಕೊಟ್ಟ ವಿಷಯದ ಬಗ್ಗೆ ಮಾತಾಡಬೇಕು. ತಡಬರಿಸಬಾರ್ದು, ನಿಲ್ಲಿಸಬಾರ್ದು, ಎಲ್ಲೂ ತೊದಲಬಾರದು, ವಿಷಯ ಬಿಟ್ಟು ಹೋಗಬಾರ್ದು, ಒಂದೇ ವಿಚಾರವನ್ನು ಪದೇ ಪದೇ ಪುನರಾವರ್ತಿಸಬಾರ್ದು. ಮಾತಿನ ಓಘ ಮತ್ತು ಶೈಲಿ ಏಕರೂಪವಾಗಿರಬೇಕು. ಇಂಗ್ಲೀಷ್ ಪದಗಳನ್ನು ಬಳಸುವ ಹಾಗಿಲ್ಲ. 3 ಸ್ಪರ್ಧಿಗಳು 1 ನಿಮಿಷ ಮಾತನಾಡಿದರೆ ಒಬ್ಬೊಬ್ಬರಿಗೂ 1 ಪುಸ್ತಕ. ಕಾವ್ಯ ಅವರು ಸಿದ್ಧವಾಗಿದ್ದರೆ ಸಿದ್ಧವಾಗಿದ್ದೀರಾ? ಆಯ್ತು. ಪರೀಕ್ಷೆಗಳು ಜೀವನದಲ್ಲಿ ಯಾವಾಗಲೂ ಪರೀಕ್ಷೆಗಳನ್ನು ನಾವು ಎದುರಿಸ್ತಾನೆ ಇರಲೇಬೇಕಾಗುತ್ತೆ. ಪರೀಕ್ಷೆಗಳಲ್ಲಿ ಸೋಲು ಗೆಲುವು ಇತ್ತೇ ಇರ್ತದೆ. ಅದನ್ನು ಯಾವಾಗಲೂ ಋಣಾತ್ಮಕವಾಗಿ ತಗೊಳ್ಳದೆ ಅದನ್ನು ಜೀವನದಲ್ಲಿ ಎದುರಿಸಬೇಕು ಅನ್ನೋದು ನನ್ನ ಭಾವನೆ ಆಗಿದೆ. ಯಾವುದೇ ರೀತಿ ಜೀವನದಲ್ಲಿ ಪರೀಕ್ಷೆಗಳು ಕಾವ್ಯವರೇ ಆರಂಭಿಸಿದ್ದು ತಡ, ಮಧ್ಯ ತಡವರಿಸ್ತಾ ಇದ್ದೀರಿ. ಕನ್ನಡದಲ್ಲಿ ಮಾತನಾಡೋದು ಏನು ಮಹಾ ಕಷ್ಟ ಅಂತ ಹೇಳಬಹುದು. ಆದರೆ ಮಾತಾಡೋಕ್ಕೆ ಪ್ರಯತ್ನಿಸಿದಾಗ ಆ ಕಷ್ಟ ನಮಗೆ ಗೊತ್ತಾಗುತ್ತೆ. ಆದರೆ ಈ ಕಷ್ಟವನ್ನು ಮೀರಿ ನಡೆಯೋದು ಕಷ್ಟ ಅಲ್ಲವೇ ಅಲ್ಲ, ಸುಲಭ. ಅದು ಸ್ವಲ್ಪ ಪ್ರಯತ್ನ ಪಡಬೇಕಷ್ಟೆ. ನೋಡೋಣ ಕೃಷ್ಣಮೂರ್ತಿಯವರು ಮಾತಾಡ್ತಾರಾ ಅಂತ. ಸಿದ್ಧವಾಗಿದ್ದೀರಾ? ನಿಮಗೆ ಕೊಡುವ ವಿಷಯ ಮೈಸೂರು ಪಾಕ್. ಇದೊಂದು ಸಿಹಿಯಾದ ಖಾದ್ಯ. ಇದು ಮೈಸೂರಿನಲ್ಲಿ ಪ್ರಥಮವಾಗಿ ಮೈಸೂರು ಮಹಾರಾಜರ ಮುಖಾಂತರ ಇದು ಸ್ಥಾಪಿತವಾಗಿದ್ದು, ಅವರ ಅಡುಗೆ ಭಟ್ರು ಇದನ್ನು ಪ್ರಥಮವಾಗಿ ಇದು ಮಾಡಿದರು ಅಂತ ಕೇಳ್ಪಟ್ಟಿದ್ದೀವಿ. ಇದು ಮೈಸೂರು ಕರ್ನಾಟಕ ರಾಜ್ಯದ ಎಲ್ಲ ಕಡೆಯೂ ಇದು ಸಿಗುತ್ತೆ. ಬೇಕರಿಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ. ಇದು ಒಂದು ಸಿಹಿ ಖಾದ್ಯವಾಗಿದೆ. ಯಾಕೆ ನಿಲ್ಲಿಸಿದ್ರಿ ಕೃಷ್ಣಮೂರ್ತಿ? ಮತ್ತು ವಾಕ್ಯ ಶುರು ಮಾಡಿದಾಗ ಅದನ್ನು ನಿಲ್ಲಿಸಬಾರದು. ಮೈಸೂರು ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಅಂತೆಲ್ಲ ಮುಂದುವರಿಸಿದ್ರೆ ವಾಕ್ಯಗಳಿಗೆ ಅದಕ್ಕೆ ಆದ ಒಂದು ಗೌರವ, ಒಂದು ಜಾಯಮಾನ ಇರುತ್ತೆ. ಅದಕ್ಕೆ ಅಪಚಾರ ಎಸಗಬಾರ್ದು. ಪ್ರಯತ್ನಿಸಿ, ಖಂಡಿತ ಆಗುತ್ತೆ ತಮಗೆ. ಮಾಲಾ ಅವರು ಸಿದ್ಧವಾಗಿದ್ದೀರಾ? ಹೇಳಿ. ಕೇಳಬಹುದಾ? ಹಾಂ. ಹಾಗಾದರೆ ಕಾಳಿಂಗ ಸರ್ಪದ ಬಗ್ಗೆ ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಕಾಳಿಂಗ ಸರ್ಪ ಅನ್ನೋದು ಒಂದು ಮಹಾ ದೊಡ್ಡ ಸರ್ಪ. ಅದು ಮೊದಲಿಂದ ಅದು ವಿಷ ಸರ್ಪ ಅಂತ ಹೇಳ್ತಾರೆ ಎಲ್ಲರೂ. ಅದರಿಂದ ಹೆಚ್ಚು ಎಲ್ಲರಿಗೂ ಕಷ್ಟವೇ. ಅದರಿಂದ ಹೆದರಿಕೆ ಜಾಸ್ತಿ ಎಲ್ಲರಿಗೂ. ಭಯ. ಕಾಳಿಂಗ ಸರ್ಪ ಅಂದ್ಬಿಟ್ರೆ ಅದನ್ನು ನೋಡಿಬಿಟ್ರೇ ಒಂಥರ ಭಯ. ಅದು ಇನ್ನೂ ಕಚ್ಚಿಬಿಟ್ರೆ ನಮಗೆ ಏನಾಗ್ಬಿಡುತ್ತೋ ಜೀವದಲ್ಲಿ ಜೀವ ಭಯ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಜಾಸ್ತಿಯಾಗಿ ಈಗ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ಎಲ್ಲ ಕಡೆ ಇರುತ್ತೆ, ಅಲ್ಲಿ ಜಾಸ್ತಿ. ಯಾಕೆಂದರೆ ಮಳೆ ಗಿಡ ಜಾಸ್ತಿ, ಮರಗಳೆಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ಜಾಸ್ತಿ ಇದೆ ಅಷ್ಟೇ. 1 ನಿಮಿಷ ಆಗಲೇ ಇಲ್ವಲ್ಲಮ್ಮ? ಆಗಲಿಲ್ಲ, ನಂಗೆ ಗೊತ್ತಾಗಲಿಲ್ವೇ ಹೇಳೋಕ್ಕೆ. ಹಾಂ, ಯಾಕಂದರೆ ಇಲ್ಲಿ ಗಡಿಯಾರ ನಾನು ಇಲ್ಲಿ ಓಕೆ ಅಲ್ವಾ, ಸೆಕೆಂಡುಗಳ ಗಡಿಯಾರ ಹಾಕ್ಕೊಂಡಿದ್ದೀನಿ. 1 ನಿಮಿಷ ಆಗಬೇಕು. ನೀವು ಬೇಕಾದರೆ ಹಾಕ್ಕೋಬಹುದು, ತೊಂದರೆ ಇಲ್ಲ. ಪ್ರಯತ್ನಿಸಿದ್ರೆ
ಆದರೆ ವಾಕ್ಯಗಳು ಸಂಪೂರ್ಣವಾಗಿ ಆಗಿರಲಿಲ್ಲ ಅದು. ವಾಕ್ಯಗಳು ತುಂಡು ತುಂಡಾಗಿ ಮಾತಾಡ್ತಾ ಇದ್ದೀವಿ. ಅದೇ ಕನ್ನಡ ಭಾಷೆಯ ಜಾಯಮಾನ ಏನಿದೆ ಅದಕ್ಕೆ ಗೌರವ ಕೊಡಬೇಕಾಗುತ್ತೆ. ಆದರೆ ಮುಂದೆ ಪ್ರಯತ್ನ ಪಟ್ಟರೆ 1 ನಿಮಿಷ ಮಾತನಾಡೋದು ಏನೋ ಕಷ್ಟ ಆಗಲ್ಲ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಚಟ್ಪಟ್ಟಿನ ಕುರುಳಿ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಬಜರುತ್ತಿ ಉತ್ತರ ಕೊಡಿ. 2 ಆಯ್ಕೆಗಳಿರುತ್ತೆ, 4 ಆಯ್ಕೆ ಇರೋದಿಲ್ಲ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ, ನಮ್ಮ ದೇಹವು ಯಾವ ವಿಟಮಿನ್ನಿನ ಸಹಾಯದಿಂದ ಆಹಾರದಲ್ಲಿರುವ ಕ್ಯಾಲ್ಶಿಯಂನನ್ನು ಹೀರುತ್ತದೆ? ವಿಟಮಿನ್ ಸಿ, ವಿಟಮಿನ್ ಡಿ? ಮೊದಲಿಗೆ ಕಾವ್ಯ. ವಿಟಮಿನ್ ಸಿ. ವಿಟಮಿನ್ ಸಿ. ಜೋರಾಗಿ ಹೇಳಿಮ್ಮ. ಸಾರಿಂದ ಅದೆಲ್ಲ ಕ್ಯಾಲ್ಶಿಯಂ. ವಿಟಮಿನ್ ಸಿನ ಅಲ್ವಾ ಹೇಳಿದ್ ನೀವು? ಹೌದು, ಸಿ. ಅದನ್ನೇ ಖಚಿತಪಡಿಸ್ಕೊಳ್ಳೋಕ್ಕೆ ಕೇಳಿದೆ. ವಿಟಮಿನ್ ಸಿ ಉತ್ತರವನ್ನು ನೋಡೋಣ. ವಿಟಮಿನ್ ಡಿ ಸರಿಯಾದ ಉತ್ತರ, ಸಿ ಅಲ್ಲ. ಮುಂದಿನ ಪ್ರಶ್ನೆ, ಯಾವ ಕಾಳಿನಲ್ಲಿ ಪ್ರೋಟೀನ್ ಹೆಚ್ಚು ಇರುತ್ತದೆ? ಸೋಯಾಬೀನ್, ಹೆಸರು ಕಾಳು? ಮೊದಲಿಗೆ ಕೃಷ್ಣಮೂರ್ತಿ. ಸೋಯಾಬೀನ್. ಸೋಯಾಬೀನ್ ಉತ್ತರವನ್ನು ನೋಡೋಣ. ಸೋಯಾಬೀನ್ ಉತ್ತರ ಸರಿಯಾಗಿದೆ. ಹೊಸ ಚಿಗುರು ಹಳೆ ಬೇರು ಎನ್ನುವ ಪ್ರಬಂಧದ ಕೃತಿ ಕೊಟ್ಟಿದ್ದೇನೆ ಕೃಷ್ಣಮೂರ್ತಿ ಅವರಿಗೆ. ಮುಂದಿನ ಪ್ರಶ್ನೆ, ರೈತನ ಮಿತ್ರ ಯಾರು? ಎರೆಹುಳು, ಚಿಟ್ಟೆ? ಮೊದಲಿಗೆ ಕಾವ್ಯ. ಎರೆಹುಳು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಬೀಜಿ ಬಣಕಾರ ಎನ್ನುವ ಕೃತಿ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಕ್ಕಿದೋರ ಕಡೆ ಹೇಳಿ ಕಾವ್ಯ. ನಡೆಯಬಾರದು. ನಡೆಯಬಾರದು. ಉತ್ತರವನ್ನು ನೋಡೋಣ. ಚಿಕ್ಕ ಬೀರಕ್ಕ ಅಂತ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಡ್ಡ ದುಡ್ಡಿಗೆ 1 ಬದನೆಕಾಯಿ, ದುಡ್ಡಡ್ಡಕ್ಕೆ ಎಷ್ಟು ಬದನೆಕಾಯಿ? ಉತ್ತರವನ್ನು ನೋಡೋಣ. 1 ಅಡ್ಡ ದುಡ್ಡು, ಅಡ್ಡಡ್ಡ ದುಡ್ಡು. ಅಲ್ಲಿ ಶಬ್ದಗಳ ಜೊತೆ ಆಟವಾಡಿದ್ದಾನೆ ನಮ್ಮ ಜಾನಪದ ಕವಿ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬರ್ತಾ ಇದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಕಾವ್ಯ KB ಅವರಿಗೆ 4 ಪುಸ್ತಕಗಳು ದೊರೀತಾ ಇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೃಷ್ಣಮೂರ್ತಿ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. 2 ಪುಸ್ತಕ ದೊರೀತಾ ಇದೆ ಮಾಲಾ ಅವರಿಗೆ, ಸ್ವೀಕರಿಸಿ. ಅಭಿನಂದನೆಗಳು. ಹಲ್ಲಿ ವಾಸನೆಯನ್ನು ಹೇಗೆ ನೋಡುತ್ತೆ? ವಾಸನೆ ಹೇಗೆ ನೋಡ್ತಾರೆ? ಮೂಗಿಂದ ಅಲ್ವಾ ಅಂತ ಕೇಳಿದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ನಾಲಿಗೆಯಿಂದ ಅದಕ್ಕೆ ವಾಸನೆ ಗೊತ್ತಾಗುತ್ತೆ. ಅದಕ್ಕೆ ನಾಲಿಗೆಯನ್ನು ಆಗಾಗ್ಗೆ ಹೊರಗಡೆ ಚಾಚ್ತಾ ಇರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.